ಹಾಂ, ಆದರೆ ಅದೆಲ್ಲ ವ್ಯರ್ಥ ಆಯ್ತೀಗ. ನಾಳೆ ಬೆಳಿಗ್ಗೆ ಮಿಂಕು ಬರ್ತಾನೆ, ಮತ್ತೆ ನಾನು ಅವನಿಗೆ ಏನಂತ ಹೇಳಿ? ಗ್ರೀನ್ಲ್ಯಾಂಡ್ ಕಾಡಲ್ಲಿ ಎಲ್ಲಾ ಜಂತುಗಳು ಬೆಳಗಾಗಿದ ತಕ್ಷಣ ಸುತ್ತಾಡೋದಕ್ಕೋಸ್ಕರ ಹೋಗ್ತಿದ್ವು. ಕೊಕ್ಕರೆ ಮಾತ್ರ ಪಾಪ ಒಬ್ಬಂಟಿಯಾಗಿತ್ತು. ಅದರ ರೆಕ್ಕೆಯಲ್ಲಿ ಗಾಯ ಆಗಿರೋ ಕಾರಣದಿಂದ ಅದು ಎಲ್ಲೂ ಹೋಗಕ್ಕಾಗ್ತಿಲ್ಲ. ಒಂದಿನ ಎಲ್ಲಾ ಜಂತುಗಳು ಒಟ್ಟಿಗೆ ಮಿಂಕು ಹತ್ರ ಹೋಗ್ತವೆ. ಅದರ ಮನೆಯ ಮುಂದೆ ಇರುವ ಜಾಗನ ಅದು ಕ್ಲೀನ್ ಮಾಡ್ತಾ ಇರುತ್ತೆ. ಅರೆ ಮಿಂಕು, ಏನ್ ಮಾಡ್ತಾ ಇದ್ಯಾ ನೀನಿಲ್ಲೀಗ? ಹೊರಗಡೆ ಬರಲ್ವಾ ನೀನೀಗ? ಇಲ್ಲ ರಾಮು, ನಾನೆಲ್ಲೂ ಬರೋದಿಲ್ಲ ಇವತ್ತು. ಕೆಲವು ದಿನದ ಹಿಂದೆ ನಾನು ಇಲ್ಲಿ ಬಂದೆ, ಮತ್ತೆ ನನ್ನ ಪರಿವಾರನ ಮರ್ತೋಗಿದ್ದೆ. ನಾನು ಅವರನ್ನ ತರಕಂತ ಹೋಗ್ತಾ ಇದ್ದೀನಿ. ಅವರೆಲ್ಲ ನನ್ನ ಜೊತೆ ಇರ್ತಾರೆ ಇನ್ನಿಲ್ಲಿ. ಅದಕ್ಕೆ ಅವ್ರು ಬರೋದಕ್ಕಿಂತ ಮುಂಚೆನೆ ತಿನ್ನಕ್ಕೇನಾದರೂ ರೆಡಿ ಮಾಡಬೇಕಲ್ವಾ? ನೀನು ಅದಕ್ಕೆ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀಯಾ? ಹಾಂ, ನಾನಿಲ್ಲಿ ಕ್ಲೀನ್ ಮಾಡಿ ಕ್ಯಾರೆಟ್ ಬೆಳೆಸ್ತೀನಿ. ನಾನು ಈಗ ಹೀಗೆ ಮಾಡಿದ್ರೆ ನನಗೆ ಮತ್ತು ನನ್ನ ಪರಿವಾರಕ್ಕೆ ಮುಂದೆ ಆಹಾರದ ಸಮಸ್ಯೆ ಇರಲ್ಲ. ಇದು ಒಳ್ಳೆ ವಿಷಯ. ಈಗ ನೀವು ಹೋಗ್ಬಿಡಿ, ಮತ್ತೆ ಸ್ವಲ್ಪ ದಿನ ಬಿಟ್ಟು ನಾನು ಬರ್ತೀನಿ ನಿಮಗೆ. ನಿನ್ನ ಕಂಪನಿಗೆ ಯಾರಾದ್ರೂ ಇಲ್ಲಿ ಇರ್ಬೇಕಲ್ವಾ? ಹಂಗಂತ ಹೇಳಿ ರಾಮು ಕೊಕ್ಕರೆ ಹತ್ರ ಹೇಳುತ್ತೆ. ಕೊಕ್ಕರೆ, ನೀನ್ ಮಿಂಕು ಹತ್ರ ಮಾತಾಡ್ತಾ ಇರು. ಇವನಿಗಾಗ ಬೋರು ಆಗಲ್ಲ, ಮತ್ತೆ ಸೇಫ್ ಇರ್ತಾನೆ. ಹಂಗಂತೇಳಿ ಎಲ್ಲಾರು ಅಲ್ಲಿಂದ ಹೋಗ್ಬಿಡ್ತಾರೆ. ಮಿಂಕು ಮೊಳ ಕೊಕ್ಕರೆ ಹತ್ರ ಮಾತುಗಳನ್ನ ಹಾಡ್ತಾ ಜಮೀನ ಕ್ಲೀನ್ ಮಾಡ್ತಾ ಇರುತ್ತೆ. ಅದರಿಂದ ಅವರಿಬ್ಬರಿಗೂ ಸ್ವಲ್ಪನೂ ಬೋರ್ ಅನ್ಸ್ಲೇ ಇಲ್ಲ. ಕ್ಲೀನ್ ಮಾಡ್ಬೇಕಾಗಿರುವ ಎಲ್ಲಾ ಕೆಲ್ಸಾನು ಮಾಡ್ಬಿಡ್ತಾರೆ. ಮತ್ತೆ ಬೀಜ ಹಾಕ್ತಾ ಹಾಕ್ತಾ ಸಾಯಂಕಾಲ ಆಗ್ಬಿಡುತ್ತೆ. ಕೊಕ್ಕರೆ ಅಣ್ಣ, ನಾನಿಲ್ಲಿ ಬೀಜ ಅಂತೂ ಹಾಕಾಗಿದೆ, ಆದರೆ ನಂಗೆ ಇವತ್ತೇ ಸಂಜೆ ಹೋಗಬೇಕು. ಹಾಗಾಗಿ ದಯವಿಟ್ಟು ಇದನ್ನೆಲ್ಲ ನೋಡ್ತೀಯಾ? ನಾನು ಏನು ಮಾಡೋದು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ನನಗೆ. ನನಗಂತೂ ಬೇರೆ ಕೆಲಸ ಇಲ್ಲ ಮಿಂಕು, ನಾನಿದನ್ನು ಮಾಡ್ತೀನಿ ಬಿಡು. ನೀನು ಟೆನ್ಷನ್ ಮಾಡ್ದೇನೆ ಆರಾಮಾಗಿ ಹೋಗಿ ಬಾ. ತುಂಬ ಧನ್ಯವಾದ ಕೊಕ್ಕರೆ ಅಣ್ಣ. ಹಂಗಂತೇಳಿ ಮಿಂಕು ಮೊಳ ಅಲ್ಲಿಂದ ಆವಾಗ್ಲೇ ಹೊಟ್ಟೋಗ್ಬಿಡುತ್ತೆ. ಎಲ್ಲರೂ ಕುತ್ಕೊಂಡು ಹೊಲದ ಕಾವಲು ಕಾಯ್ತಾ ಇರ್ತಾರೆ. ಆಗ ಸಡನ್ ಆಗಿ ಭೂಮಿ ಅದುರುತ್ತಾ ಇರುವ ಶಬ್ದ ಕೇಳಿಸುತ್ತೆ. ಆಗ ನೋಡಿದ್ರೆ ಅವ್ರ ಮುಂದೆ ಆನೆಗಳು ಓಡೋಡ್ತಾ ಬರ್ತಿರುತ್ತೆ. ನಿಲ್ಲಿ, ಇಲ್ಲಿಗೆ ಬರಬೇಡಿ ನೀವು ದಯವಿಟ್ಟು. ಎಷ್ಟು ಹೇಳಿದ್ರೂ ಅವ್ರ ಮಾತನ್ನ ಆನೆಗಳು ಕೇಳಿಸ್ಕೊಂಡಿಲ್ಲ. ಅವು ಎರಡು ಒಬ್ಬರ ಜೊತೆ ಒಬ್ರು ಜಗಳ ಮಾಡೋದನ್ನ ಶುರು ಮಾಡುತ್ತೆ. ತಕೋ ನೀನು. ಅವರಿಬ್ರು ಯಾರ ಮಾತು ಕೇಳ್ದೆ ಜಗಳ ಮಾಡ್ಕೊಂಡು ಅಲ್ಲಿಂದ ಓಡೋಗ್ತವೆ. ಮತ್ತೆ ಕೊಕ್ಕರೆ ನೋಡುತ್ತೆ, ಅವ್ರು ಹಾಕಿರುವ ಎಲ್ಲಾ ಬೀಜಗಳು ಮೇಲೆ ಬಂದ್ಬಿಟ್ಟಿರುತ್ತೆ. ಬೆಳೆ ಬೆಳೆಕ್ಕಿಂತ ಮುಂಚೆನೆ ಹಾಳಾಗಿರುತ್ತೆ. ಅರೆ, ಇದು ತುಂಬ ಹಾಳಾಗಿದೆ. ಪಾಪ ರಿಂಕು ಅಷ್ಟು ಕಷ್ಟಪಟ್ಟಿದ್ದ, ಮತ್ತೆ ನಂಗೆ ಇದನ್ನು ನೋಡ್ಕೊಳಕ್ ಬಿಟ್ಟೋಗಿದ್ದ. ಮತ್ತು ಅವನಿಂದೆ ಬಂದರೆ ನಾನು ಏನು ಮುಖ ತೋರಿಸ್ಲಿ ಅವನಿಗೆ? ಕೊಕ್ಕರೆ ಗಮನಿಸುತ್ತೆ, ಒಂದು ಪಕ್ಷಿ ಮರದ ಮೇಲೆ ಕುತ್ಕೊಂಡು ನಡೀತಿರುವುದನ್ನೆಲ್ಲ ನೋಡ್ತಿರುತ್ತೆ. ಸ್ವಲ್ಪತ್ತಾದ್ಮೇಲೆ ಎಲ್ಲಾ ಜಂತುಗಳು ಬರ್ತವೆ. ಅವುಗಳು ಭೂಮಿ ಹಾಳಾಗಿರೋದನ್ನ ನೋಡುತ್ತೆ. ಆಗ ಕೊಕ್ಕರೆ ನಡೆದ ಎಲ್ಲಾ ವಿಷಯನೂ ಹೇಳುತ್ತೆ. ಇದಂತೂ ಅವುಗಳು ಸರಿ ಮಾಡಿಲ್ಲ. ನಾವಿದ್ದಿದ್ರೆ ಒಳ್ಳೆ ಇತ್ತು, ಒಳ್ಳೆ ಪಾಠ ಕಲಿಸ್ತಿದ್ವಿ. ಶಿಕ್ಷೆ ಕೊಟ್ಟು ಏನು ಪ್ರಯೋಜನ? ಇಲ್ಲಿ ನಾನು ಕಾಪಾಡಬೇಕಿತ್ತಿದ್ದನ್ನ ಈಗ ನಾನೇ ಮಾಡಬೇಕು. ಅದರ ಈ ಸಾಹಸವನ್ನು ನೋಡಿ ಎಲ್ಲಾ ಜಂತುಗಳು ಶಾಕ್ ಆಗ್ಬಿಡ್ತವೆ. ಮಾರನೇ ದಿನ ಬೆಳಗ್ಗೆ ಎಲ್ಲಾರ್ಗಿಂತ ಮುಂಚೆ ಕೊಕ್ಕರೆ ಮಿಂಕು ಮನೆಗೆ ಹೋಗುತ್ತೆ. ಅಲ್ಲಿ ನೋಡಿದ್ರೆ ತುಂಬಾ ಜಾಸ್ತಿ ಬೀಜಗಳು ಇರ್ತವೆ. ಅದು ಜಮೀನನ್ನ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳುತ್ತೆ. ಆಮೇಲೆ ಅದಕ್ಕೆ ಪೆಟ್ಟಾಗಿರುವ ರೆಕ್ಕೆಯ ಸಹಾಯದಿಂದಾನೇ ಅದು ಬೀಜ ಹಾಕೋದಕ್ಕೆ ಎಲ್ಲ ತಯಾರಿ ಮಾಡುತ್ತೆ. ಎಲ್ಲಾ ಜಂತುಗಳು ಅವರವರ ಕೆಲ್ಸದಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ಬೀಜ ಹಾಕ್ಲಿಕ್ಕೆ ತಯಾರು ಮಾಡೋಕೆ 2 ದಿನ ಹಾಕ್ಬಿಡುತ್ತೆ. ಆಮೇಲೆ ಹೊಳದಲ್ಲಿ ಬೀಜ ಹಾಕುತ್ತೆ. ಆಮೇಲೆ ಅದು ಆರಾಮಾಗಿ ಉಸಿರು ತಗೊಂಡು ಆರಾಮಾಗಿ ಅಲ್ಲೇ ಕುತ್ಕೊಂಡಿರುತ್ತೆ. ಹಾಂ, ಇನ್ನು ಮಿಂಕು ಹಿಂದೆ ಬಂದರೆ ಅಷ್ಟರೊಳಗೆ ಕ್ಯಾರೆಟ್ ಬಂದಿರುತ್ತೆ. ಸ್ವಲ್ಪ ದಿನ ಕಳೆದೋಗುತ್ತೆ. ಆಮೇಲೆ ಬೆಳೆ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಸಾಯಂಕಾಲ ಆಗಿದ ತಕ್ಷಣ ಮತ್ತೆ ಭೂಮಿಯಲ್ಲಿ ಏನೋ ಒಂದು ಗರ್ಜನೆ ಕೇಳಿಸುತ್ತೆ. ಅಯ್ಯೋ ದೇವ್ರೆ, ಅಯ್ಯಪ್ಪ, ಇವ್ರು ಇನ್ನೂ ಹಾಳು ಮಾಡಕ್ ಬರ್ತಾರೆ. ಅದು ಆ ಜಮೀನಿನ ಮುಂದೆ ನಿಂತ್ಕೊಂಡ್ಬಿಡುತ್ತೆ. ಮತ್ತೆ ಆನೆಗಳು ಓಡೋಡ್ತಾ ಬಂದು ಜಗಳ ಮಾಡೋದನ್ನ ಶುರು ಮಾಡ್ತವೆ.
ಇವತ್ತು ನೀನನ್ನು ಬಿಡಲ್ಲ. ನಾನು ಕೂಡ ನಿನ್ನನ್ನು ಬಿಡೋದೇ ಇಲ್ಲ. ಸ್ವಲ್ಪ ಹೊತ್ತಲ್ಲೇ ಅವುಗಳು ಎಲ್ಲಾ ಬೆಳೆಗಳನ್ನ ಹಾಳು ಮಾಡ್ಬಿಟ್ಟು ಅಲ್ಲಿಂದ ಓಡೋಗ್ತವೆ. ಕೊಕ್ಕರೆ ಅಳ್ತಾ ಕೂರುತ್ತೆ. ಸ್ವಲ್ಪತ್ತಲ್ಲೇ ಜಂತುಗಳು ಅಲ್ಲಿಗೆ ಬರ್ತವೆ. ಇವರನ್ನ ನಾವು ಬಿಡಲ್ಲ, ಇದಂತೂ ಜಾಸ್ತಿ ಆಯ್ತೀಗ. ಕಾಡಿನ ರಾಜ ಆದ ಶೇರ್ಖಾನ್ನ ಕರೆದು ಎಲ್ಲಾ ವಿಷಯವನ್ನು ಅವರು ಹೇಳ್ತಾರೆ. ನಾನು ಅವ್ರನ್ನ ಬಿಡಲ್ಲ, ಈಗ್ಲೇ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಶೇರ್ಖಾನ್ ಅವರ ಗುಹೆ ಹತ್ರ ಹೋಗಿ 10 ದಿನಕ್ಕೆ ಅವ್ರನ್ನ ಕಾಡಿಂದ ಆಚೆ ಕಳಿಸ್ಬಿಡ್ತಾನೆ. ಆದ್ರೆ ಕೊಕ್ಕರೆಗೆ ಇನ್ನೂ ಸಮಾಧಾನ ಆಗಿಲ್ಲ. ಯಾಕಂದ್ರೆ ನಾಳೆ ಮಿಂಕು ಬರ್ತಾನೆ. ಅವನ್ಗೆ ಏನ್ ಹೇಳೋದು ಅಂತ ಅವಳಿಗೆ ಅರ್ಥನೇ ಆಗಿಲ್ಲ. ರಾತ್ರಿ ಆಗಿತ್ತು, ಎಲ್ಲರೂ ನಿದ್ದೆ ಮಾಡ್ತಿದ್ದಾರೆ. ಆದ್ರೆ ಕೊಕ್ಕರೆಗೆ ಮಾತ್ರ ನಿದ್ದೆ ಬಂದಿಲ್ಲ. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿರುತ್ತೆ. ಇಷ್ಟು ದಿನ ಮರದ ಮೇಲೆ ಕುತ್ಕೊಂಡು ಅದನ್ನ ನೋಡ್ತಿದ್ದ ಒಂದು ಪಕ್ಷಿ ಕೊಕ್ಕರೆ ಹತ್ರ ಬಂದು ಹೀಗಂತ ಅನ್ನುತ್ತೆ. ಪ್ರೀತಿಯ ಹಕ್ಕಿ, ಹೇಗಿದ್ದೀಯಾ? ನಾನ್ ಚೆನ್ನಾಗಿದ್ದೀನಿ ಕೊಕ್ಕರೆ, ನೀನ್ ಹೆಂಗಿದೀಯಾ? ಅರೆ, ನಿಂಗ್ ಮಾತಾಡಕ್ ಬರುತ್ತಾ? ಯಾಕೆ ನೀನ್ ನನ್ನ ಹತ್ರ ಇಷ್ಟು ದಿನ ಮಾತಾಡಿಲ್ಲ? ನಾನು ಈ ಕಾಡಿಗೆ ಸೇರಿದವಳಲ್ಲ, ನಾನೊಂದು ಮಾಯಾ ಪಕ್ಷಿ. ನಾನ್ ನಿನ್ನ ತುಂಬಾ ದಿನದಿಂದ ಗಮನಿಸ್ತಿದ್ದೀನಿ. ನಿನ್ನ ಕಷ್ಟಾರ್ಜಿತ, ನಿನ್ನ ಮನಸ್ಸು ಎಲ್ಲ ನನ್ಗೆ ತುಂಬಾ ಇಷ್ಟ ಆಯ್ತು. ನೀನು ಅಂಗವಿಕಲನಾಗಿದ್ದರೂ ನೀನು ಎಷ್ಟು ಧೈರ್ಯ ಮತ್ತು ಶೌರ್ಯ ತೋರಿಸಿದ್ಯಾ. ಬೇರೆ ಯಾರ ಕೈಲೂ ಹಂಗ್ ಮಾಡಕ್ಕಾಗಲ್ಲ. ಹಾ, ಆದ್ರೆ ಅದೆಲ್ಲ ವ್ಯರ್ಥ ಆಯ್ತೀಗ. ನಾಳೆ ಬೆಳಿಗ್ಗೆ ಮಿಂಕು ಬರ್ತಾನೆ, ಮತ್ತೆ ನಾನು ಅವನಿಗೆ ಏನಂತ ಹೇಳಿ? ನಿನ್ಗೆ ಸರಿಯಾಗಿ ಕೇಳಿಸಿಲ್ಲ ಅನ್ಸತ್ತೆ, ನಾನೊಂದು ಮಾಯಾ ಪಕ್ಷಿ. ಹಂಗಂತೇಳಿ ಆ ಪಕ್ಷಿ ಆ ತೋಟವನ್ನು ಸುತ್ತಾಡಿ ಬರುತ್ತೆ. 3 ರೌಂಡ್ ಹೊಡೆದಿದ ತಕ್ಷಣ ಒಂದು ಚಮತ್ಕಾರ ನಡೆಯುತ್ತೆ. ಈ ತರ ಒಂದಾಗುತ್ತೆ ಅಂತ ಕೊಕ್ಕರೆಗೆ ಕಲ್ಪನೆಯೂ ಇಲ್ಲ. ಭೂಮಿ ಅದಷ್ಟು ಗದೆ ಕ್ಲೀನ್ ಆಗಿ ಮುಂಚೆಗಿಂತ ಈಗ ಇನ್ನೂ ಜಾಸ್ತಿ ಕ್ಯಾರೆಟ್ಸ್ಗಳು ಬೆಳೆದಿದೆ. ಅರೆ ವಾ, ಇದು ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ತುಂಬಾ ಧನ್ಯವಾದಗಳು ಹಕ್ಕಿಯೇ ನಿಂಗೆ. ಈಗ ಧನ್ಯವಾದ ಅಲ್ಲ, ಇನ್ನೊಂದು ಕೆಲ್ಸ ಬಾಕಿ ಇದೆ. ಯಾವ ಕೆಲ್ಸ? ಅದನ್ನ ಕೇಳಿ ಪಕ್ಷಿ ಕೊಕ್ಕರೆ ತಲೆ ಮೇಲೆ ಕೂಡ 3 ರೌಂಡ್ ಅನ್ನು ಹೊಡೆಯುತ್ತೆ. ಆಮೇಲೆ ಆಕಾಶದಲ್ಲಿ ಹಾರ್ಕೊಂಡು ಹೋಗ್ಬಿಡುತ್ತೆ. ಅಲ್ಲ, ಇವಳು ಯಾವ ಕೆಲ್ಸದ ಬಗ್ಗೆ ಮಾತಾಡ್ತಿದ್ಲು? ಕೊಕ್ಕರೆ ನೋಡುತ್ತೆ, ಅದರ ರೆಕ್ಕೆ ಸರಿಯಾಗ್ಬಿಟ್ಟಿರುತ್ತೆ. ಅದು ಸಂತೋಷದಿಂದ ಆಕಾಶದಲ್ಲಿ ಹಾರ್ಕೊಂಡಿರುತ್ತೆ. ಅರೆ ವಾ, ಈಗ ನಾನು ಹಾರಾಡ್ಬೋದು. ಅದಕ್ಕೆ ತುಂಬಾನೇ ಸಂತೋಷವಾಗಿರುತ್ತೆ. ಮಾರನೇ ದಿನ ಮಿಂಕು ಮೊಳ ಅವರ ಕುಟುಂಬದ ಜೊತೆ ಅಲ್ಲಿಗೆ ಬರುತ್ತೆ. ಮತ್ತೆ ಅವುಗಳ ಜೊತೆನೆ ಬೇರೆ ಜಂತುಗಳು ಕೂಡ ಅಲ್ಲಿಗೆ ಬರ್ತವೆ. ಅವ್ರು ನೋಡ್ತಾರೆ, ಬೆಳೆ ತುಂಬಾನೇ ಚೆನ್ನಾಗ್ ಬೆಳೆದಿರುತ್ತೆ. ಕೊಕ್ಕರೆ ಕೂಡ ಸರಿ ಹೋಗ್ಬಿಟ್ಟಿರುತ್ತೆ. ಅವ್ರು ಅದನ್ನೆಲ್ಲ ನೋಡಿ ತುಂಬಾ ಆಶ್ಚರ್ಯ ಪಡ್ತಾರೆ. ಆಮೇಲೆ ಕೊಕ್ಕರೆ ನಡೆದ ಎಲ್ಲಾ ವಿಷಯನೂ ಹೇಳುತ್ತೆ. ಜಂತುಗಳು ಅದನ್ನ ಕೇಳಿ ಸಂತೋಷ ಪಡುತ್ತವೆ. ಕೊಕ್ಕರೆ ಅಣ್ಣ, ನೀನು ನಮಿಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ. ನಾನು ನಿನ್ಗೆ ಹೇಗೆ ಥ್ಯಾಂಕ್ಸ್ ಹೇಳಿ ಗೊತ್ತಾಗ್ತಿಲ್ಲ. ಅದು ನನ್ನ ಕರ್ತವ್ಯ ಕಣಪ್ಪ. ನಿನ್ನ ಈ ಜಾಗದಿಂದಾನೇ ನನ್ನ ರೆಕ್ಕೆ ಸರಿಯಾಗಿದ್ದು. ಈಗ ನಾನು ಹಾರ್ಬೋದು. ಹಂಗಂತೇಳಿ ಸಂತೋಷದಲ್ಲಿ ರೆಕ್ಕೆಯನ್ನು ಅಲ್ಲಾಡಿಸುತ್ತೆ. ಅದನ್ನು ನೋಡಿ ಬೇರೆ ಪಕ್ಷಿಗಳು ಕೂಡ ತುಂಬಾನೇ ಸಂತೋಷ ಪಡುತ್ತವೆ. ಬೇರೆಯವರಿಗೆ ಒಳ್ಳೇದನ್ನ ಬಯಸುವವರಿಗೆ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ. ಇಷ್ಟು ಕಷ್ಟಪಟ್ಟ ಮೇಲೂ ಕೂಡ ನನಗೇನು ಸಿಕ್ಕಿಲ್ವಲ್ವಪ್ಪ. ದಿನ ಪೂರ್ತಿ ಹಾಳಾಯ್ತಲ್ಲಪ್ಪ. ಸರಿ ಆಯ್ತಪ್ಪ, ಪರವಾಗಿಲ್ಲ ಬಿಡು. ಆ ಮೀನ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡುದು? ಇವತ್ತಿಗೆ ಈ ಮೊಟ್ಟೆ ತಿನ್ನೋಣ ಅಷ್ಟೇ. ನರಿ ಮತ್ತು ಕೊಕ್ಕರೆಯ ಸ್ನೇಹ. ಒಂದಿನ ಮಿನ್ನು ನರಿ ಸಮುದ್ರದ ಕಡೆ ನಡ್ಕೊಂಡು ಹೋಗ್ತಿತ್ತು. ಇವತ್ತು ಯಾವ್ದೋ ಮಿಕ್ಕಿರುವ ಆಹಾರ ತಿನ್ನೋದಕ್ಕೆ ಮನ್ಸಾಗ್ತಿಲ್ಲ. ಇವತ್ತಂತೂ ನಾನು ತುಂಬಾ ರುಚಿಯಾದ ಗೋಲ್ಡನ್ ಫಿಶ್ ನ ತಿನ್ಲೇಬೇಕು ಅಂತ ಅನ್ಕೊಂಡ್ಬಿಟ್ಟಿದೀನಿ. ಹಂಗಂತ ಯೋಚನೆ ಮಾಡಿ ಅದು ಸಮುದ್ರದ ಹತ್ರ ಹೋಗುತ್ತೆ. ಆದ್ರೆ ಅದು ನೀರಲ್ಲಿ ಇಳಿದು ಬೇಟೆ ಆಡೋದಕ್ಕೆ ಸಾಧ್ಯ ಅಲ್ಲ. ಆಗದು ನೋಡುತ್ತೆ, 2 ಕರಡಿಗಳು ಅವರ ಇಷ್ಟವಾದ ಗೋಲ್ಡನ್ ಫಿಶ್ಗೋಸ್ಕರ ಜಗಳ ಮಾಡ್ತಿರ್ತವೆ. ಈ ಮೀನು ನಂದು ಅಲ್ಲೋ, ನಂದು. ಇದನ್ನ ನಾನ್ ನೋಡಿದ್ದು. ಆದ್ರೆ ನಾನಿದ ನಡೆದಿದ್ದು. ಅವರು ಆ ಮೀನನ್ನ ಅಲ್ಲೇ ಇರುವ ಕಲ್ಲಿನ ಮೇಲೆ ಇಟ್ಟು ಮತ್ತೆ ಜಗಳ ಮಾಡಕ್ ಶುರು ಮಾಡ್ತಾರೆ. ನೀನು ಲೆಫ್ಟ್ ಇಂದ ಬರ್ತಿದ್ದೆ, ನಾನ್ ರೈಟ್ ಇಂದ. ಮತ್ತೆ ನಾನದನ್ನ ನೋಡಿದ್ದು. ಆದ್ರೆ ನೀನ್ ಅದ್ರ ಹತ್ರ ಹೋಗಿಲ್ಲ, ನಾನದನ್ನ ಹಿಡ್ದಿದ್ದು. ಅವರಿಬ್ರು ಜಗಳ ಆಡೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ಆಗ ಮಿನ್ನು ಓಡೋಗಿ ಆ ಮೀನನ್ನ ಎತ್ಕೊಳ್ಳುತ್ತೆ.
ಮತ್ತೆ ಅದನ್ನ ಬಾಯಲ್ಲಿ ಇಟ್ಕೊಂಡು ಅಲ್ಲಿಂದ ಓಡೋಗ್ಬಿಡುತ್ತೆ. ಅಯ್ಯೋ ನಿಲ್ಸೋ. ಅವರಿಬ್ರು ಅದರ ಹಿಂದ್ಗಡೆ ಓಡಕ್ ಶುರು ಮಾಡ್ತಾರೆ. ಇದು ನಿನ್ನಿಂದಾಗಿದ್ದು. ಇಲ್ಲ, ನಿನ್ನಿಂದ. ನಾನಂತೂ ಅದನ್ನ ತಿನ್ಬಿಡ್ತಿದ್ದೆ. ಅರೇ, ಇವ್ರಿಬ್ರು ನನ್ನ ಹಿಂದ್ಗಡೆನೆ ಬಿದ್ರಲ್ಲಪ್ಪ. ಇವಾಗ ಇವ್ರ ಹತ್ರದಿಂದ ನಾನ್ ಹೆಂಗ್ ತಪ್ಸ್ಕೊಳ್ಳೋದು? ಅಲ್ಲೇ ಎದ್ರಲ್ಲಿ ಒಂದು ಗುಹೆ ಇರೋದು ಅದಕ್ಕೆ ಕಾಣಿಸುತ್ತೆ. ಅದು ತುಂಬಾ ಚಿಕ್ಕದಾಗಿತ್ತು. ಅದ್ರಲ್ಲಿ ಮಿನ್ನು ಮಾತ್ರನೇ ಹೋಗಕ್ಕಾಗುತ್ತೆ. ಆದ್ರೆ ಅದು ಸ್ವಲ್ಪ ಮೇಲೆ ಇರುತ್ತೆ. ಗುಹೆ ಒಳಗಡೆ ಹೋಗೋದಕ್ಕೆ ಅದು ಮೇಲೆ ಹತ್ತಕ್ ಶುರು ಮಾಡುತ್ತೆ. ಆದ್ರೆ ಅದು ಮೇಲೆ ಹತ್ತೋ ಪ್ರಯತ್ನ ಮಾಡ್ತಿರುವಾಗ ಅದರ ಮೀನು ಅದರ ಬಾಯಿಂದ ಸ್ಲಿಪ್ ಆಗಿ ಕೆಳಗಡೆ ಬಿದ್ದು ಆ 2 ಕರಡಿಗಳ ಮುಂದೆನೆ ಬೀಳುತ್ತೆ. ಮಿನ್ನು ಭಯ ಪಟ್ಕೊಂಡು ಆ ಗುಹೆ ಒಳಗಡೆ ಹೋಗ್ಬಿಡುತ್ತೆ. ಇದು ನಂದು. ಹಂಗಂತ ಹೇಳ್ತಾ ಒಂದು ಕರಡಿ ಅದನ್ನ ಬಾಯಿಗೆ ಹಾಕೊಂಡ್ಬಿಡುತ್ತೆ. ಮತ್ತೆ ಅದನ್ನ ನೋಡಿ ಇನ್ನೊಂದು ಜಗಳ ಮಾಡುತ್ತೆ. ಪಾಪ ಮಿನ್ನು ಆ ಗುಹೆ ಒಳಗಡೆ ಕುತ್ಕೊಂಡು ಈ ತರ ಅನ್ಕೊಳ್ತಾ ಇರುತ್ತೆ. ಇಷ್ಟು ಕಷ್ಟಪಟ್ಟ ಮೇಲೂ ಕೂಡ ನನಗೇನು ಸಿಕ್ಕಿಲ್ವಲ್ವಪ್ಪ. ದಿನ ಪೂರ್ತಿ ಹಾಳಾಯ್ತಲ್ಲಪ್ಪ. ಅದೇ ಸಮಯದಲ್ಲಿ ಅದೇ ಗುಹೆಯಲ್ಲಿರುವ ಒಂದು ಮೊಟ್ಟೆ ಮೇಲೆ ಅದರ ದೃಷ್ಟಿ ಹೋಗುತ್ತೆ. ಸರಿ ಆಯ್ತಪ್ಪ, ಪರವಾಗಿಲ್ಲ ಬಿಡು. ಆ ಮೀನ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದು? ಇವತ್ತಿಗೆ ಈ ಮೊಟ್ಟೆ ತಿನ್ನೋಣ ಅಷ್ಟೇ. ಹಂಗಂತೇಳಿ ಅದು ಆ ಮೊಟ್ಟೆನ ಎತ್ಕೊಂಡು ಅದರ ಬಾಯಿ ಒಳಗಡೆ ಇಟ್ಕೊಳ್ಳುತ್ತೆ. ಆದ್ರೆ ಆಮೇಲೆ ಏನೋ ಕಚಗುಳಿ ಆದಂಗೆ ಆಗುತ್ತೆ. ಮತ್ತೆ ಅದು ಬಾಯಿಂದ ಮೊಟ್ಟೆನ ಆಚೆ ಉಗುಳುತ್ತೆ. ಮೊಟ್ಟೆ ಕೆಳಗಡೆ ಬೀಳ್ತಿದ್ದಂಗ್ಲೇ ಹೊಡೆದೋಗುತ್ತೆ. ಮತ್ತೆ ಅದ್ರ ಒಳಗಡೆಯಿಂದ ಒಂದು ಪಕ್ಷಿಯ ಮಗು ಆಚೆ ಬರುತ್ತೆ. ಅರೇ, ಇದ್ ನೋಡ್ತಿದ್ರೆ ಯಾವ್ದೋ ಕೊಕ್ಕರೆಯ ಮಗು ಅಂತ ಅನ್ಸುತ್ತೆ. ಇದನ್ ತಿಂದ್ರೆ ಪಾಪ ಅವ್ರ ಅಮ್ಮ ಬೇಜಾರ್ ಮಾಡ್ಕೊಳ್ಳುತ್ತೆ. ನಾನ್ ಇದನ್ನ ಜೀವಂತವಾಗ್ಲೇ ಬಿಟ್ಬಿಡ್ತೀನಿ. ಹಂಗಂತ ಅನ್ಕೊಂಡು ಅದು ಅಲ್ಲಿಂದ ಹೋಗ್ಬಿಡುತ್ತೆ. ಆದ್ರೆ ಕೊಕ್ಕರೆ ಅದು ಒಬ್ಳೆ ಇರೋದನ್ನ ನೋಡಿ ಅದು ನರಿಯ ಹಿಂದೆನೆ ಹೋಗುತ್ತೆ. ಅರೇ, ನೀನ್ ಯಾಕಮ್ಮ ನನ್ನ ಹಿಂದೆ ಬರ್ತಿದ್ಯಾ? ಅದನ್ ಕೇಳಿ ಅದೇನು ಉತ್ತರ ನೀಡೋದಿಲ್ಲ. ಆಗ ಮೀನುಗ್ ಅರ್ಥ ಆಗತ್ತೆ ಅದಕ್ಕೇನು ಅರ್ಥ ಆಗಲ್ಲ ಮತ್ತು ಮಾತಾಡಕ್ಕಾಗಲ್ಲ ಅಂತ. ಇದು ಕಣ್ಣು ತೆಗ್ದಿದ್ ನಂತರ ಮೊದಲು ನೋಡಿದ್ದು ನನ್ನೇ. ಅದಕ್ಕೆ ನಾನೇ ಇದರ ಅಮ್ಮ ಅಂತ ಅನ್ಕೋತಿದ್ದೆ ಅನ್ಸುತ್ತೆ. ಇನ್ಮೇಲೆ ಆ ಕೊಕ್ಕರೆ ಮಿನ್ನು ಜೊತೆನೆ ಇರುತ್ತೆ ಅಂತ ಮಿನ್ನುಗ್ ಅರ್ಥ ಆಗತ್ತೆ. ಅದಕ್ಕೆ ಆ ಕೊಕ್ಕರೆ ಬರೋದನ್ನ ಮಿನ್ನು ತಡೀಲಿಲ್ಲ. ಅವರಿಬ್ರು ಜೊತೆಗೆ ಇರ್ತಿದ್ರು. ಸ್ವಲ್ಪ ದಿನದಲ್ಲಿ ಮಗು ಮಾತಾಡಕ್ ಕಲಿಯುತ್ತೆ. ಅದಕ್ಕೆ ಹೆಸರು ಮಿನ್ನು ರಾಕಿ ಅಂತ ಇಡುತ್ತೆ. ಒಂದಿನ ರಾಕಿ ಮಿನ್ನು ಜೊತೆ ನಡೀತಾ ಇರುತ್ತೆ. ನೀನ್ ಸ್ವಲ್ಪ ಆರಾಮಾಗಿ ಹೋಗ್ತೀಯಾ? ನಿನ್ನೊಟ್ಟಿಗೆ ಯಾವಾಗ್ಲೂ ಹೊರಗಡೆ ಬಂದ್ರೆ ನಂಗ್ ಸಾಕಾಗೋಗುತ್ತೆ. ಅರೇ, ನೀನು ಕಾಲಲ್ಲಿ ನಡ್ಕೊಂಡ್ ಬರ್ತೀಯ, ಅದಕ್ಕೆ ನೀನ್ ಟಯರ್ಡ್ ಆಗ್ತೀಯಾ? ಆದ್ರೆ ನಿನ್ಗೆ ರೆಕ್ಕೆ ಇದೆ ಅಲ್ವಾ, ನೀನ್ ಯಾಕೆ ಹಾರುವುದಿಲ್ಲ? ಆದ್ರೆ ನಂಗೆ ಯಾವಾಗ ಹಾರಕ್ ಬರುತ್ತೆ? ಮತ್ ನೀವಂತೂ ನಂಗೆ ಕಲಿಸ್ಲೇ ಇಲ್ಲ. ಸರಿ, ನಾನ್ ಹೆಂಗ್ ಮಾಡ್ತೀನೋ ಅದನ್ನೇ ನೋಡಿ ಮಾಡು, ಆಯ್ತಾ? ಮೀನು ಅದನ್ನ ಒಂದು ದೊಡ್ಡ ಬೆಟ್ಟದ ಮೇಲೆ ಕರ್ಕೊಂಡು ಹೋಗುತ್ತೆ. ನಿನ್ನ ರೆಕ್ಕೆಗಳನ್ನು ಬಿಚ್ಚು. ಸರಿ. ಈಗ ರೆಕ್ಕೆಗಳನ್ನು ಅಲ್ಲಾಡಿಸು ಹಂಗಂತ ಹೇಳಿ ಕೈಯನ್ನ ಜೋರಾಗಿ ಅಲ್ಲಾಡಿಸಿ ತೋರಿಸುತ್ತೆ. ಅದನ್ನ ನೋಡಿ ರಾಕಿ ಕೂಡ ರೆಕ್ಕೆಗಳನ್ನು ಜೋರಾಗಿ ಅಲ್ಲಾಡ್ಸೋಕೆ ಪ್ರಾರಂಭಿಸುತ್ತೆ. ಈಗ ನೀನು ಎಗಿರಿ ಗಾಳಿಯಲ್ಲಿ ಹಾರು ಹಂಗಂತ ಹೇಳಿ ನರಿ ಎಗರ್ತಾ ಅದು ಕೆಳಗಡೆ ಭೂಮಿ ಮೇಲೆ ಹೋಗಿ ಬೀಳುತ್ತೆ. ಆದ್ರೆ ರಾಕಿ ಏನ್ ಮಾಡುತ್ತಂದ್ರೆ ಗಾಳಿಯಲ್ಲಿ ಎಗರೋಕ್ ಶುರು ಮಾಡುತ್ತೆ. ಅದು ಎಗರ್ತಿರೋದ್ ನೋಡಿ ಮೀನುಗೆ ತುಂಬಾ ಸಂತೋಷ ಆಗುತ್ತೆ. ಸ್ವಲ್ಪ ದಿನ ಹಾಗೆ ಕಳೆಯುತ್ತೆ. ರಾಕಿ ಇನ್ನ ದೊಡ್ಡದಾಗುತ್ತೆ. ಮತ್ತೆ ಮೀನುಗೆ ಗೋಲ್ಡನ್ ಫಿಶ್ ತಿನ್ಬೇಕು ಎನ್ನುವ ಆಸೆ ಬರುತ್ತೆ. ಮತ್ತೆ ಅದು ಅದ್ರ ಜೊತೆ ಸಮುದ್ರದ ಕಡೆ ಹೋಗುತ್ತೆ. ಅದು ಸಮುದ್ರದಲ್ಲಿ ಮೀನನ್ನ ಹುಡುಕ್ತಿರುತ್ತೆ. ಅದೇ ಸಮಯಕ್ಕೆ ಆ 2 ಕರಡಿಗಳನ್ನು ನೋಡುತ್ತೆ. ಅರೇ, ಇದಂತೂ ಅದೇ ಅಲ್ವಾ ಹಿಂದಿನ ಸಲ ನಮ್ ಮೀನನ್ ಕತ್ಕೊಂಡೋಗಿದ್ಲು. ಹಾ, ಇವಳೇ ಅದು. ಹಿಡ್ಕೋ ಅವಳನ್ನ. ಅವ್ರನ್ನ ನೋಡಿ ಮಿನ್ನು ಅಲ್ಲಿಂದ ಓಡೋಗ್ಬಿಡುತ್ತೆ. ಅವರಿಬ್ರು ಕೂಡ ಮಿನ್ನು ಒಳಗಡೆ ಓಡಿ ಬರ್ತಾರೆ. ಎದುರುಗಡೆ ಕಲ್ಲು ಮುಳ್ಳು ಬೇರೆ ಜಾಸ್ತಿ ಇತ್ತು. ಅದ್ರ ಕೈಯಲ್ಲಿ ಓಡಕ್ಕೂ ಆಗೋದಿಲ್ಲ, ಎಗರ್ಕೊಂಡು ಹೋಗಕ್ಕೂ ಆಗಲ್ಲ. ಅಷ್ಟ್ರಲ್ಲೇ ಅವರಿಬ್ರು ಮಿನ್ನು ಹತ್ರ ಬಂದ್ಬಿಡ್ತಾರೆ. ಅವರು ಅದನ್ನ ಹಿಡ್ಕೊಳಕ್ ಹೋಗ್ತಿದ್ರು. ಅಷ್ಟ್ರಲ್ಲೇ ರಾಕಿ ಅಲ್ಲಿಗೆ ಬಂದು ಹೀಗನ್ನುತ್ತೆ, ಬೇಗ ನನ್ನ ಕಾಲ್ ಹಿಡ್ಕೋ. ಅದನ್ ಕೇಳಿ ಮಿನ್ನು ರಾಕಿ ಕಲ್ನ ಹಿಡ್ಕೊಳ್ಳುತ್ತೆ. ರಾಕಿ ಅಲ್ಲಿಂದ ಎಗರ್ಕೊಂಡು ಹೋಗ್ಬಿಡುತ್ತೆ. ಈ ರೀತಿ ಆ ಕಲ್ಲು ಮುಳ್ಳು ಇರುವ ಜಾಗದಿಂದ ಅದು ತಪ್ಸ್ಕೊಂಡ್ಬಿಡುತ್ತೆ. ಕರಡಿಗಳು 2 ಅಲ್ಲೇ ಸಿಕ್ಕಾಕೊಳ್ಳುತ್ತೆ. ರಾಕಿ ಮಿನ್ನುನ ಒಂದು ಜಲಪಾತದ ಮೇಲೆ ತಂದ್ಬಿಡುತ್ತೆ. ನೀಚೆ ಗೆಹರಿ ಕಾಯಿತಿ. ಇನ್ನೊಂದು ಕಡೆ ಜಲಪಾತದ ನೀರು ಜೋರಾಗಿ ಹರಿಯತೊಡಗಿತು. ನನ್ನ ಕಾಲಿಂದ ನಿನ್ನ ಇನ್ನ ಹಿಡಿಯಕ್ಕಾಗಲ್ಲ. ಆದ್ರೆ ನೀನ್ ನನ್ನನ್ನು ಹಿಡ್ಕೊಂಡ್ರೆ ಏನಾದ್ರೂ ಮಾಡ್ಬೋದು. ಸಮಸ್ಯೆನೂ ಆಗಲ್ಲ. ಬೇಗ ಮಾಡು, ಇಲ್ಲ ಅಂದ್ರೆ ನೀರಿನ ಕೊಚ್ಕೊಂಡೋಗುತ್ತೆ. ಅದನ್ ಕೇಳಿ ಮಿನ್ನು ಕಾಲನ್ನ ಹಿಡ್ಕೊಳ್ಳುತ್ತೆ. ಮತ್ತೆ ರಾಕಿ ಜೋರಾಗಿ ಹಾರ್ಕೊಂಡು ಹೋಗುತ್ತೆ. ರಾಕಿ ಕೈಯಲ್ಲಿ ಪಾಪ ಮಿನ್ನುನ ಎತ್ಕೊಳಕ್ ಆಗ್ತಿಲ್ಲ. ಅಯ್ಯಬ್ಬಾ, ಕೈ ಬಿಡ್ಬೇಡ. ಕೈ ಅಂತೂ ಬಿಡ್ಲೇಬೇಡ. ಅದು ಕಂಟಿನ್ಯೂಸ್ ಆಗಿ ರೆಕ್ಕೆಗಳನ್ನ ಅಲ್ಲಾಡಿಸ್ತಿರುತ್ತೆ. ಆದ್ರೆ ಸ್ವಲ್ಪನೂ ಮೇಲೆ ಎಗರಕ್ ಆಗ್ತಿಲ್ಲ. ಅದು ನೋವಲ್ಲಿರೋದನ್ನ ನೋಡಿ ಮೀನು ಬೇಕಂತಾನೆ ಅದರ ಕಾಲನ್ನ ಬಿಟ್ಬಿಡುತ್ತೆ. ಇಲ್ಲ ಮೀನು. ಮೀನು ಪಾಪ
ಪಾಪ ಈಗ ಕೆಳಗಡೆ ಬೀಳ್ತಾ ಇರುತ್ತೆ. ಆದ್ರೆ ಪಾಪ ರಾಕಿ ಏನು ಮಾಡಕ್ಕಾಗ್ದೆ ನೋಡ್ತಿರುತ್ತೆ. ಅಷ್ಟರಲ್ಲೇ ಒಂದು ದೊಡ್ಡ ಕೊಕ್ಕರೆ ಬಂದು ಅದರ ಕಾಲಲ್ಲಿ ಮಿನುನ ಎತ್ಕೊಂಡು ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. ಈ ಕೊಕ್ಕರೆ ತುಂಬಾ ಸುಲಭವಾಗಿ ಮಿನುನ ಎತ್ಕೊಂಡ್ಬಿಡುತ್ತೆ. ಮತ್ತೆ ಅದನ್ನ ಎತ್ಕೊಂಡು ಹಾರ್ಕೊಂಡ್ ಬಂದು ಒಂದು ಸೇಫ್ ಆದ ಕಡೆಗೆ ಅದನ್ನ ಕೆಳಗಡೆ ಇಳಿಸುತ್ತೆ. ನೀವು ನನ್ನ ಫ್ರೆಂಡ್ನ ಕಾಪಾಡಿದೀರಾ, ತುಂಬಾ ಧನ್ಯವಾದಗಳು. ಮಗು, ನಾನೇ ನಿನ್ನ ತಾಯಿ. ನಿನ್ನ ತುಂಬಾ ದಿನದಿಂದ ಹುಡುಕ್ತಿದ್ದೆ. ಈಗ್ಲೇ ನನ್ನ ಹುಡುಕಾಟ ಪೂರ್ತಿ ಆಯ್ತು. ಏನು, ನೀವು ನನ್ನ ಅಮ್ಮನಾ? ಅದನ್ ಕೇಳಿ ಸಂತೋಷದಿಂದ ಹೋಗಿ ಅವ್ರ ಅಮ್ಮನ ಹಪ್ಕೊಡುತ್ತೆ. ನೀನು ನನ್ನ ಮಗುನ ತುಂಬಾ ಚೆನ್ನಾಗಿ ನೋಡ್ಕೊಂಡೆ, ಅದಕ್ಕೆ ತುಂಬಾ ತುಂಬಾ ಧನ್ಯವಾದ. ಈಗ ನನಗೆ ನೀವಿಬ್ರು ಒಟ್ಟಿಗೆ ಸೇರಿದ್ ನೋಡಿ ಸಂತೋಷವಾಗಿದೆ. ಇನ್ಮೇಲೆ ಆರಾಮಾಗಿರ್ತೀನಿ. ನನ್ನ ಈ ರಾಕಿ ಅವರ ಅಪ್ಪ ಅಮ್ಮ ಜೊತೆ ಸಂತೋಷವಾಗಿರುತ್ತೆ ಅಂತ. ನಾನು ಕೂಡ ನನ್ನ ಅಮ್ಮನನ್ನು ಮೀಟಾಗಿ ತುಂಬಾ ಖುಷಿಯಾಗಿದ್ದೀನಿ. ಆದ್ರೆ ನೀವು ನಿಮ್ಮನ್ನು ಹೇಗೆ ಬಿಡೋದು ನಾನು? ಹಾಗಾಗಿ ನಾನು ನಿಮಗೊಂದು ಪ್ರಾಮಿಸ್ ಮಾಡ್ತೀನಿ, ನಾನು ಯಾವಾಗ್ಲೂ ನಿಮ್ಮನ್ನು ಮೀಟ್ ಆಗಕ್ಕೆ ಬರ್ತೀನಿ. ನಮ್ಮಿಬ್ಬರ ಫ್ರೆಂಡ್ಶಿಪ್ ಯಾವಾಗ್ಲೂ ಇರುತ್ತೇನೆ. ಹಾ, ಯಾಕಿಲ್ಲ. ನಾನ್ ಕೂಡ ನೀನ್ ಯಾವಾಗ ಬರ್ತೀಯಾ ಅಂತ ದಿನ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ನಾನ್ ನಿನ್ಗೊಂದ್ ಚಿಕ್ಕ ಗಿಫ್ಟ್ ಕೊಡ್ಬೇಕು. ಹಂಗಂತ ಹೇಳಿ ತಾಯಿ ಕೊಕ್ಕರೆ ಸಮುದ್ರದ ಕಡೆ ಹೋಗಿ ಒಂದು ಗೋಲ್ಡನ್ ಫಿಶ್ ನ ಹಿಡ್ಕೊಂಡು ಅಲ್ಲಿಗೆ ಬರುತ್ತೆ. ತಗೋ, ನಿನ್ ಫೇವರೇಟ್. ಅದನ್ ತಗೊಂಡು ಮಿನ್ನು ಮೀನನ್ನ ಸಂತೋಷವಾಗಿ ತಿನ್ನುತ್ತೆ. ಆಮೇಲೆ ಅವರಿಬ್ರು ಆಕಾಶದಲ್ಲಿ ಎಗರ್ಕೊಂಡು ಹೋಗ್ಬಿಡ್ತಾರೆ. ಮೀನು ಅವರಿಬ್ರು ಹೋಗ್ತಿರೋದನ್ನ ನೋಡಿ ಕೈಯಲ್ಲಾಡಿಸ್ತಾ ಟಾಟಾ ಹೇಳುತ್ತೆ. ಆದ್ರೆ ಅದಕ್ಕೆ ಒಂದ್ ವಿಷಯ ಖುಷಿ ಏನಂದ್ರೆ ಅವರ ಕುಟುಂಬ ಸಿಕ್ಕದ್ಮೇಲೂ ರಾಕಿ ಅದನ್ನ ನೋಡಕ್ಕೆ ದಿನ ಬರುತ್ತೆ ಅಂತ. ಮತ್ತೆ ಅವರ ಸ್ನೇಹ ಶಾಶ್ವತವಾಗಿ ಉಳಿದೋಗುತ್ತೆ.